ನಾನು ಗುರ್ತಿಸ್ಕೊಂಡು ಬಂದ್ಮೇಲೆ ಆವಾಗ ನಾನು 4 ಗುಂಟೆಗೆ ಸಾಲ ಮಾಡಿದೆ. 4 ಗುಂಟೆ ಜಮೀನಕ ನಮ್ಮ ಅಪ್ಪನ ಸಿಲ್ದಿರನ್ನ 4 ಗುಂಟೆ ಜಾಗಕ್ಕ ಸಾಲ ಮಾಡಿದೆ. ಸಾಲ ಮಾಡಿದಾದ್ಮೇಲೆ ಅದು ಒಂದು 3 ಲಕ್ಷ ತಗೊಂಡಿದ್ದೆ, ತೀರಿಸ್ಬಿಟ್ಟೆ. ಆಮೇಲೆ ಬ್ಯಾಂಕ್ನವ್ರು ಏನ್ ಹೇಳಿದ್ರು ಅಂದ್ರೆ, ಒಬ್ಬ ಮ್ಯಾನೇಜರ್ ಚೆನ್ನಾಗಿ ನಮ್ಗ ಗೈಡೆನ್ಸ್ ಕೊಟ್ರು. ಮರಿಯಣ್ಣವ್ರೆ ಇದೇ ತರ ಸಾಲ ತಗೋಬೇಕು, ಇದೇ ತರ ತೀರಿಸಬೇಕು, ಆಮೇಲೆ ಇಷ್ಟು ಸಾಲ ತಗೊಂಡ್ರೆ ಈ ಸಾರಿ ತೀರಿಸ್ಬಿಟ್ರೆ ಇನ್ನ ಡಬಲ್ ಕೊಡ್ತೀವಿ, ತ್ರಿಬಲ್ ಕೊಡ್ತೀವಿ ಅನ್ನೋ ಇದೆಲ್ಲ ಮಾಹಿತಿ ನಮ್ಗೆ ಕೊಟ್ರು. ನಾನು ಅದೇ ತರ ತಗೊಂಡಿದ್ದು, ತೀರಿಸಿದ್ ಎಲ್ಲ ಮಾಡಿದಾದ್ಮೇಲೆ ನಮ್ಗ ಒಂದಕ್ಕ 4 ಕಸ ಹೆಚ್ಚು ಬಂದು ಹೆಚ್ಚು ಬಂದ್ಮೇಲೆ ನಾನು ಸ್ವಲ್ಪ ಮಟ್ಟಕ್ಕೆ ಬೆಳ್ಕೊಂಡು ಇವತ್ತು ಇಷ್ಟೊಂದು ಹೊಲ ಮಾಡಿ ನಾನು 2 ಮಕ್ಕಳು ಸಾಕಿ ವಿದ್ಯಾಭ್ಯಾಸ ಮಾಡಿ ನಾನೇನು ಇವತ್ತು ನಮ್ಮ ಮನೆ ಹೆಂಡತಿಗ ನಾನು ಹೆಂಡತಿ ನನ್ನ ಮದುವೆ ಆದಾಗ ನನಗೆ ಕಾಸುಗಳಿರಲಿಲ್ಲ ಸರ್. ನನ್ನ ಗಂಟಗಾನಹಳ್ಳಿ ಮರಿಯಣ್ಣ ಅಂತ, ದೊಡ್ಡಬಳ್ಳಾಪುರ ತಾಲೂಕು ತುಬಗೆರೆ ಹೋಬಳಿ ಗಂಟಗಾನಹಳ್ಳಿ ಮರಿಯಣ್ಣ ಅಂತ. ನೋಡಿ ಸರ್, ನಾವು ನಮ್ಮಪ್ಪ ಕಾಲದಲ್ಲಿ ನಮ್ಗೆ ತಿನ್ನಕ್ಕೆ ಇಟ್ಟಿರಲಿಲ್ಲ. ಸ್ಕೂಲ್ ಕಳಿಸ್ಬೇಕಾದ್ರೆ ನಮ್ಮ ತಾಯಿ ತಂದೆ ಬಟ್ಟೆ ಇರಲಿಲ್ಲ. ಪುಸ್ತಕ ಒಂದು ಎಕ್ಸಸೈಜು 200 ಪೇಜಿದ್ದು 4 ಕಾಣಿ, ಅದು ಒಂದು ಎಕ್ಸಸೈಜು. ಅದು ಒಂದೇ ಎಕ್ಸಸೈಜು ಒಂದು ವರ್ಷ ಎಲ್ಲ ಬರೀಬೇಕಾಯ್ತು. ಅದಕ್ಕಾಗಿ ನಾನು ನಮ್ಮ ಮನೆಯಲ್ಲೇ ಅಲ್ಲಿ ಸ್ಕೂಲ್ಗೆ ಹೋದರೆ ಅದಿಲ್ಲ ಇದಿಲ್ಲ ಅಂತ ಹೊಡಿತಾಯಿದ್ರು. ಬಿಟ್ಬಿಟ್ಟೆ ಸರ್, ನಾನು ಈ ಸ್ಕೂಲ್ಗೆ ಹೋಗಲಿಲ್ಲ. 6ನೇ ಕ್ಲಾಸ್ ಓದಿ ಬಿಟ್ಬಿಟ್ಟೆ. ನಮ್ಮ ಮನೇಲಿ ಎಷ್ಟು ಹಿಡ್ಕೊಂಡು ಹೊಡೆದ್ರು, ಇಲ್ಲ ನಾನು ಹೋಗಲ್ಲ, ನನಗೆ ಹೊಡಿತಾರೆ, ಬಟ್ಟೆ ಇಲ್ಲ, ಪುಸ್ತಕ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ ಸರ್, ನಾನು ಹೋಗ್ದಿರ. ಆಮೇಲೆ ನಂತರ ಏನಾಯಿತು ಅಂದರೆ, ಏನು ಕೆಲಸ ಮಾಡ್ತೀಯ ಅಂತ ಕೇಳಿದ್ರು. ನಾನು MMSc ಅಂತಂದೆ ಸರ್, ನನಗೆ ಗೊತ್ತಿಲ್ಲ. ಆಮೇಲೆ ಇದು ಯಾರೋ ಒಬ್ಬ ನಮ್ಮೂರಲ್ಲಿ ಮಾಸ್ಟ್ರ್ ಇದ್ದರು, ಅವ್ರನ್ನ ಕೇಳಿದೆ, ಸರ್ ನನಗೇನಾನ ಎಲ್ಲನೋ ಒಂದು ಕೆಲಸ ಕೊಡ್ಬೇಕಲ್ಲ ಸರ್, ನಾನು ಹೊರಟೋಗ್ಬಿಡ್ತೀನಿ, ಊರಾಗ ಇರೋದಿಲ್ಲ, ನಮ್ಮ ತಂದೆ ತಾಯಿ ಹೊಡಿತಾರೆ, ಅಲ್ಲಿ ನೋಡೋರಿ ಮಾಸ್ಟ್ರು ಹೊಡಿತಾರೆ ಅಂತ ಅಂದೆ. ಆ ಮಾಸ್ಟ್ರು ನಮ್ಮೂರ ಇದರಲ್ಲಿ ಕೆಲಸದಾಗಿದ್ದರು, ಮಾಸ್ಟ್ರ್ ಕೆಲಸದಲ್ಲಿ. ಆಮೇಲೆ ಈ ಮರಿಯಣ್ಣ ಬಾರ ನಾನು ಒಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕೆಲ್ಸಕ್ಕೆ ಬರೆದ್ಬಿಟ್ಟು ಪೊಲೀಸ್ ಕೆಲ್ಸಕ್ಕೆ ಹಾಕ್ಬಿಟ್ರು. ಅವಾಗ TC ತಗೊಂಡು ಮನೆ ಮಡಗಿದ್ದೆ. ಆವಾಗ ನಮ್ಮ ತಂದೆ ತಾಯಿ ಏನು ಮಾಡಿದ್ರು ಅಂದರೆ, ಪೊಲೀಸ್ ಕೆಲಸ ಆರ್ಡ್ರ್ ಬಂತು, ಅವ್ರ ಮೇಲೆ ಜಗಳಕ್ಕೆ ಹೋಗ್ಬಿಟ್ರು. ಏನಂತ, ನನ್ನ ಮಗನ್ನ ಎಣಕಾಯಕ ಪೊಲೀಸ್ ಕೆಲ್ಸಕ್ಕೆ ಕೊಡಿಸಿದ್ಯಾ ಹೋಗಿ ಅಂತೇಳಿ ಜಗಳ ಮಾಡಿಬಿಟ್ರು. ಅವರು ನಿಮ್ಮ ಅಪ್ಪ ನಿಮ್ಮಮ್ಮ ನನ್ನ ಗಲಾಟೆ ಮಾಡ್ತಾರಪ್ಪ ನಿಮ್ಮ ಅಣ್ಣವರು, ನಾನು ಬರಲ್ಲ ಅಂದ್ಬಿಟ್ರು. ಆಮೇಲೆ ಇಂಟ್ರ್ಯೂ ಬಂತು, ಎಲ್ಲ ಮಾಡ್ತು. ಆಮೇಲೆ ಕೆಲ್ಸಕ್ಕೆ ಹೋಗೋ ಟೈಮ್ನಾಗ, ಸರ್ ಬನ್ನಿ ಸರ್ ಓದ್ತೀನಿ ಸರ್, ಕರ್ಕೊಂಡೋಗಿ ಬನ್ನಿ ಸರ್, ನನಗೆ ಗೊತ್ತಿಲ್ಲ ಎಲ್ಲಿ ಅಂದ್ರೂ ಅವರು ನನ್ನ ರೆಸ್ಪಾನ್ಸ್ ಮಾಡಲಿಲ್ಲ. ಏನು ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಅಣ್ಣವರು ಹೊಡಿತಾರೆ, ನಾನು ಬರಲ್ಲ ಅಂದ್ಬಿಟ್ರು. ಅಲ್ಲಿಗೆ ನಿಂತೋಗ್ಬಿಡ್ತು ನಂದ. ಅಲ್ಲಿಗೆ ನಿಂತೋದ್ಮೇಲೆ ಏನು ಮಾಡಿದೆ, ಏನೂ ಟ್ರೈ ಮಾಡಿದೆ, ಎಲ್ಲೆಲ್ಲೋ ಮಾಡಿದೆ. ಆಮೇಲೆ ಏನು ಮಾಡಿದ್ರು ನನಗೆ ವರ್ಕೌಟ್ ಆಗಲಿಲ್ಲ. ಯಾರೂ ನನ್ನ ನೆರವಿಗೆ ಬರಲಿಲ್ಲ. ಏನು ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು, ಇಲ್ಲ ಒಂದು ಸಾಲ ತಗೊಬೇಕು, ಒಂದು ಸೌಲಭ್ಯ ತಗೊಬೇಕು ಅಂತಂದರೆ ಯಾರೂ ಸಾಲ ಕೊಡ್ಸೋರು ಇರಲ್ಲ. ನನಗೆ ಅಷ್ಟೊಂದು ನಾಲೆಜ್ ಇರಲ್ಲ. ಯಾವ ಬ್ಯಾಂಕ್ಗೆ ಹೋದ್ರೂ ನಾನು ದಿಗ್ಲು ಭಯ. ಆಮೇಲೆ ಏನು ಮಾಡಿದೆ ಅಂದರೆ, ನಮ್ಮೂರಲ್ಲಿ VSSN ಸೊಸೈಟಿ ಅಂತ ಇತ್ತು. ಆ ಸೊಸೈಟಿ ಒಳಗೆ ಸಾಲ ಮಾಡಿದ್ರೆ, ಸಾಲ ಮಾಡಿದಾಗ ಎಷ್ಟು ಮಾಡಿದ್ದು, 1,000 ರೂಪಾಯಿ ಸಾಲ ಮಾಡಿದ್ಕ ಅದು ತೀರ್ಸೋಕ್ಕಾಗಲಿಲ್ಲ ನಮ್ಮ ತಂದೆ ನಮ್ಮ ತಾಯಿ ಕೈಲಿ. ಆವಾಗ ಅವರು ಮನೆ ಜಪ್ತಿ ಮಾಡಿದ್ರು. ಜಪ್ತಿ ಮಾಡಿದಾಗ ಆವಾಗ ಸ್ವಲ್ಪ ನಾನು ಧೈರ್ಯ ಬಂದಿತ್ತು. ಆ ಊರು ಸೆಕ್ರೆಟ್ರಿ ಏನು ಮಾಡ್ದ, ಬ್ಯಾಂಕ್ನವ್ರನ್ನ ನಮ್ಮ ಮನೆಗೆ ದರೋಡಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದು. ಈಚೆ ಕಡೆ ಒಂದು ಸಂಧಿ ಒಳಗೆ ನಿಂತ್ಕೊಂಡು ನೋಡ್ತಾ ಇದ್ದ. ನಾವು ಕಾನೆ ಒಳಗೆ ನೀರು ಎತ್ತಿಬಿಟ್ಟು ಕಬ್ಬಿನ ತೋಟಕ್ಕೆ ಬರ್ತಾಯಿದ್ರಿ ಬಿಸಿಲಲ್ಲಿ. ಯಾಕೆ ಈ ಅಪ್ಪ ಹಿಂಗೆ ನೋಡ್ತಾನೆ ಅಂತ ಹೇಳ್ಬಿಟ್ಟು ಬಂದು ನೋಡೋದನ್ನು. ಆಮೇಲೆ ಮನೆಯಲ್ಲಿ ಜೋಳ ಕಾಳು ತಟ್ಟೆ ಪುಟ್ಟೆ ಚೆಂಬುಗಳೆಲ್ಲ ಎತ್ತಿ ಇಸ್ಕಿಕ್ಕಿದ್ರು. ಅವು ಯಾಕೆ ಅಂತ ಕೇಳೋದು ಹಿಂಗಂತಂದರು. ಮತ್ತು ಹೆಂಗಾದ್ರೆ ಇವೆಲ್ಲ ಎತ್ತಿ ಇಸ್ಕಿಕ್ಕಿದ್ರಿ, ನಮ್ಗೆ ಅವಮಾನ ಆಗ್ಬಿಟ್ಟೈತೆ. ಈಗ ನೀವೇನು ಮಾಡ್ತೀರ ಅಂತಂದ್ರೆ, ಈ ತಟ್ಟೆ ಪುಟ್ಟೆ ಈ ಜೋಳ ಕಾಕಿ ಅವ್ರ ಕಾಳು ಎಲ್ಲ ತಗೊಂಡು ಹೋಗ್ತಾ ಇದ್ದೀರಲ್ಲ, ಅವೆಲ್ಲ ತಗೊಂಡೋದ್ಮೇಲೆ ನಮ್ಮ ಸಾಲ ತೀರೋಯ್ತು ಅಂತ ನಾನು ಆವಾಜಾಗ್ದೆ. ನೋಡಿ ಸರ್, ಅಲ್ಲಿಂದ ಈಚೆಗೆ ನನಗೆ ಧೈರ್ಯ ಬಂದು ಎಲ್ಲೇನು ಮಾತಾಡಬೇಕು, ಯಾವ ಜಾಗಕ್ಕೆ ಹೋದ್ರೆ ಏನು ಬರಬೇಕು ಅಂತ ಅಲ್ಲಿಂದ ಈಚೆಗೆ ನಾಲೆಜ್ ಬಂದಮೇಲೆ, ಆಮೇಲೆ ಹೊಸ ತಳಿ ರಾಗಿಗಳು ಬಂದವು. ಆಮೇಲೆ ನಮ್ಮ ಅಪ್ಪನ ಕೇಳಿದೆ, ಈ ಹಾಕೋಣ ಅಂತಂದರೆ ನಮ್ಮಪ್ಪ, ಇಲ್ಲ ನನಗೆ ಇಟ್ಟಾಗಲ್ಲ, ನಾವು ಶಕ್ತಿ ಇಲ್ಲ ಈಟಲ್ಲೇ ನಮ್ಗೆ ಆಗಬೇಕು, ಅದರ ಕಾಯಿಲೆ ಬರ್ತದೆ ಹಂಗೆ ಹಿಂಗೆ ಅಂತ ಏನೋ ಬೊಗಳೆ ಬಿಟ್ಬಿಟ್ಟ. ಆ ತೋತೇರೆ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಬಿಟ್ಟೆ. ಆಮೇಲೆ ಒಂದು ಬಾವಿ ತೆಗಿಸ್ಬಿಟ್ಟು ಬೋರ್ವೆಲ್ಗಳು ಇರಲಿಲ್ಲ. ಆವಾಗ ಬಾವಿ ಇತ್ತು, ಬಾವಿ ತೆಗಿಸ್ಬಿಟ್ಟು PLD ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ವಿ. ಬರೀ 7,000 ರೂಪಾಯಿ, 60 ಅಡಿ ಬಾವಿ ತೆಗೆದ್ರಿ. ಅದರಲ್ಲಿ ನೀರು ಬರಲಿಲ್ಲ, ಲಾಸ್ ಆಗಿಬಿಟ್ರಿ. ಆಮೇಲೆ ಏನೇನೋ ಮಾಡಿದ್ವಿ, ಈ ಬೆಳೆ ಜೋಳಗಳೆಲ್ಲ ತೆಗೆದ್ರಿ, ಎಲ್ಲನೂ ತೆಗೆದ್ರೆ ಸಾಲ ತೀರ್ಸೋಕ್ಕಾಗಲಿಲ್ಲ. ಆಮೇಲೆ ಹೆಗ್ಡೆ ಸರ್ ಕಾಲದಲ್ಲಿ, ರಾಮಕೃಷ್ಣ ಹೆಗ್ಡೆ ಸರ್ ಕಾಲದಲ್ಲಿ ಅದು ಸಾಲ ಮನ್ನಾ ಮಾಡ್ತು. ಬ್ಯಾಂಕ್ಗಳು ನೀರು ಬರದೆ ಬಾಯಿಗಳೆಲ್ಲನೂ ಮನ್ನಾ ಅಂತ ಮಾಡ್ತು. ಆವಾಗ ಸ್ವಲ್ಪ ನಾವು ಈಚೆಗೆ ಬಂದರೆ, ಆಮೇಲೆ ಅದಕ್ಕೆ ಮುಂಚಿತವಾಗಿ ಈ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 1 ಎಕರೆಗೆ EPS ನಾರು ಕಟ್ಟಿದ್ರಿ. ಇದರಲ್ಲೇ ನಾವು ಸಾಲ ತೀರಿಸ್ಕೊಂಡ್ಬೇಕಾರೆ ಅದು ಬರೋಷ್ಟೊತ್ಗೆ ಅದರಲ್ಲಿ ಫಸಲು ಬಂದು ನಾವು ಸಾಲ ತೀರಿಸೋಪಟ್ಟಿಗೆ ಅದು ಸಾಲ ಮನ್ನಾ ಆಯಿತು. ಆಮೇಲೆ ಆ ತೋಪು ಮಾರಿಬಿಟ್ಟು ನಾವು ಅದಕ್ಕೆ ಎಲ್ಲಿ ಏನೇನು ತಗೊಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ನಮ್ಗೆ ತಲೆ ಓಡಿಸಿ, ಅಲ್ಲಿ ಯಾವುದೋ ಒಂದು 30 ಗುಂಟೆ ಜಮೀನು ಬರೀ 18,000 ರೂಪಾಯಿ ವ್ಯಾಪಾರ ಮಾಡಿ ತಗೊಂಡು ನಮ್ಮ ಅಪ್ಪ ನಮ್ಮಮ್ಮನ್ನ ನಮ್ಮ ಅಣ್ಣವ್ರನ್ನ ಎಲ್ಲ ಬಿಟ್ಟು ತೊರೆದು,
ಆಚೆಗಡಿಕೆ ನಾನು ಸ್ವಲ್ಪ ಮುಂದೆ ಕಾಲಿಕ್ಕಿ ಮುಂದೆ ದೊಡ್ಡವನಾಗಬೇಕು ಅಂತ ನಾನು ಅಂತೇಳ್ಬಿಟ್ಟು ಯಾವಾಗ ನಾನು ಕಾಲಿಗೆ ಈಚೆ ಬಂದೆ ನಮ್ಮ ಅಣ್ಣವ್ರನ್ನ ಬಿಟ್ಬಿಟ್ಟು ಆವಾಗಿನ ದಿವ್ಸಕ್ಕೆ ನಮ್ಗೆ ಊಟಕ್ಕೂ ತಿನ್ನೋಕ್ಕೂ ಸ್ವಲ್ಪ ಶಕ್ತಿ ಬಂತು. 4 ಜನಕ್ಕೆ ಬೇಕಾದಂಥ ಮನುಷ್ಯನು ಅದೇ. ಈಗಲೂ 10 ಜನಕ್ಕೆ ಊರಲ್ಲಿ ಇನ್ನು ಇಂಥ ಮುರೇಣ್ ತಕ್ಕ ಹೋದರೆ ಇಂಥ ಕೆಲಸ ಆಗ್ತದೆ ಅಂತ ಬರ್ತಾರೆ. ಅಲ್ಲಿಂದ ಈಚೆ ನಾನು 100 ಜನಕ್ಕೆ ಗುರುತಿಸ್ಕೊಂಡಿದ್ದೀನಿ. ಅಲ್ಲಿಂದ ಈಚೆ ಕಡೆಗೆ ಇನ್ನೂ ಜಾಸ್ತಿ ಬಲ ಬರಬೇಕು ಅಂತಂದರೆ ರೈತ ಸಂಘಕ್ಕೆ ಅಟೆಂಡ್ ಆದೆ ನಂಜುಂಡಸ್ವಾಮಿ ಕಾಲದಾಗ. ಆವಾಗ ನಂಜುಂಡಸ್ವಾಮಿ ಕಾಲದಾಗ ನಾನು ರೈತ ಸಂಘಕ್ಕೆ ಅಟೆಂಡ್ ಆದಮೇಲೆ ಎಲ್ಲ ನಾಲೆಜ್ ಬಂದ್ಬಿಡ್ತು. ಯಾವ ಬ್ಯಾಂಕ್ ಹೋಗಿ ಸಾಲ ತೆಗಿಬೇಕು, ಯಾವ ಸೊಸೈಟಿಗೆ ಹೋಗಿ ಸಾಲ ತೆಗಿಬೇಕು, ಯಾವ ಕೃಷಿ ಇಲಾಖೆ ಒಳಗೆ ಏನು ಸೌಲಭ್ಯ ಇದೆ ಗೌರ್ಮೆಂಟ್ದು, ಯಾವ ತೋಟಗಾರಿಕೆ ಒಳಗೆ ಸೌಲಭ್ಯ ಇದೆ ಅಂತ ನಾಲೆಜ್ ಬಂದಿದ್ದು ಆದಮೇಲೆ ನಾನು ಎಲ್ಲ ಕಡೆ ಹೋಗಿ ಎಲ್ಲ ಪಡ್ಕೊಂಡೆ ಸಹಾಯ. ಆಮೇಲೆ ಈಗಲೂ ನಮ್ಮ ಅಣ್ಣ ನಮ್ಮ ಅಪ್ಪನ ಆಸ್ತಿನ ಈಗೂ ನಮ್ಮ ಅಣ್ಣಂದ್ರೆ ನನಗೆ ಕೊಡಲಿಲ್ಲ. ನಾನು ಸ್ವಂತ ದುಡ್ದು ಆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಬರೀ 4 ಗುಂಟೆಗೆ 3 ಲಕ್ಷ ರೂಪಾಯಿ ಸಾಲ ತಗೊಂಡು ಹಸುಗಳು ಕಟ್ಕೊಂಡು ದೊಡ್ಡವನಾಗಿ ಇವತ್ತು 7 ಎಕರೆ 7.5 ಎಕರೆ 8 ಎಕರೆ ಆಗೋಷ್ಟು ಹೊಲ ನಾನು ಮಾಡಿ ನಾನು ಮುಂದಕ್ಕೆ ಬಂದೆ. ಆಮೇಲೆ ನಮ್ಗೆ ಯಾವ ರಾಗಿ ಬಿತ್ತನೆ ಹಾಕಬೇಕು, ಯಾವ ರಾಗಿ ತಳಿ ಹಾಕಬೇಕು ಇಳ್ದು ಬರೋಕ್ಕಂತ ಅಲ್ಲಿಗೂ ಇನ್ನೂ ಸರಿಯಾಗಿ ಗೊತ್ತಿರಲಿಲ್ಲ. ಈ ನಮ್ಮ ಆಡನಹಳ್ಳಿ KVK ಒಳಗೆ ನಾರಾಯಣಗೌಡ್ರು ಸಾರ್ ಅಂತ ಬಂದರು. ಅವರು ಹಿಂಗೆ ನಾವು ಬಂದಂಗೆ ಇಲ್ಲಿ ಹಿಂಗೆ ಬಂದು ಅದು ಕೊಡ್ತೀವಿ ಇದು ಕೊಡ್ತೀವಿ, ರಾಗಿ ಕೊಡ್ತೀವಿ, ಜೋಳ ಕೊಡ್ತೀವಿ, ತೊಗರಿ ಕೊಡ್ತೀವಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಕ್ಕೆ ಬಂದರು. ಅಲ್ಲಿಗೆ ಯಾರೋ ನಮ್ಮ ಸ್ನೇಹಿತರೊಂದಿಬ್ಬರು ಓದ್ತಾಯಿದ್ರು. ಈ ಥರ ಐತೆ ಅಲ್ಲಿಗೆ ಬರೋ ನೀನು ಮಾಹಿತಿ ತಗೊಳ್ಳಿ ಅಂತ ಕೇಳಿದ್ರೆ ಹೋಗಪ್ಪ ನಾನು ಹೆಂಗೆ ಬರಲೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಾನು 1-2 ತಿಂಗಳು ಹೋಗಲಿಲ್ಲ. ಆಮೇಲೆ ತಿರ್ಗಿ ನಾನೇ ಇನ್ನೊಂದು ದಿವಸ ಮೀಟಿಂಗ್ ಇತ್ತು, ಹೋಗಿ ಎಲ್ಲ ಮಾಹಿತಿ ತಗೊಂಡೆ. ಈ ತೊಗರಿ ಹಾಕ್ಬೇಕು ಇಂಥ ಕಾಲದಾಗ, ರಾಗಿ ಹಾಕ್ಬೇಕು ಇಂಥ ಕಾಲದಾಗ, ಇಂಥ ರಾಗಿ ಹಾಕ್ಬೇಕು ಇಳುವರಿ ಬತ್ತ, ಅಂಥ ರಾಗಿ ಹಾಕ್ಬೇಕು ಇಳುವರಿ ಬತ್ತ ಅಂತ ಎಲ್ಲ ಮಾಹಿತಿ ಕೊಟ್ಟರು. ಅಲ್ಲಿಂದ ಈಚೆ ನಾನು 10 ಜನಕ್ಕೆ ಹೋಗಿ ಕರ್ಕೊಂಡು ಅಲ್ಲಿ KVK ಬಿತ್ತನೆ ರಾಗಿ ಕೊಡಿಸೋದು, ಬಿತ್ತನೆ ಜೋಳ ಕೊಡಿಸೋದು ಎಲ್ಲ ಮಾಡಿದೆ. ಅಲ್ಲಿ ನಾರಾಯಣಗೌಡರು ನನಗೆ ಗುರುತಿಸ್ಕೊಂಡು ಆದಮೇಲೆ ಏನು ಮಾಡ್ತಾ ಅಂತಂದರೆ ನಾನು ಎಲ್ಲ ಸೌಲಭ್ಯಗಳು ತಗೊಂಡು ಬಂದು ನಾನು ಗುರುತಿಸ್ಕೊಂಡು ಬಂದಮೇಲೆ ಆವಾಗ ನಾನು 4 ಗುಂಟೆಗೆ ಸಾಲ ಮಾಡಿದೆ. 4 ಗುಂಟೆ ಜಮೀನ್ಗೆ ನಮ್ಮ ಅಪ್ಪನಾಸ್ತಿ ಇಲ್ದಿರನ್ನೇ 4 ಗುಂಟೆ ಜಾಗಕ್ಕೆ ಸಾಲ ಮಾಡಿದೆ. ಸಾಲ ಮಾಡಿದಾದ್ಮೇಲೆ ಅದು ಒಂದು 3 ಲಕ್ಷ ತಗೊಂಡಿದ್ದೆ, ತೀರಿಸ್ಬಿಟ್ಟೆ. ಆಮೇಲೆ ಬ್ಯಾಂಗ್ಳೂರು ಏನು ಹೇಳಿದ್ರು ಅಂದರೆ ಒಬ್ಬ ಮ್ಯಾನೇಜರು ಚೆನ್ನಾಗಿ ನಮ್ಗೆ ಗೈಡೆನ್ಸ್ ಕೊಟ್ಟರು. ಮರಿಯಣ್ಣವರೇ ಇದೇ ಥರದ ಸಾಲ ತಗೊಬೇಕು, ಇದೇ ಥರ ತೀರಿಸ್ಬೇಕು, ಆಮೇಲೆ ಇಷ್ಟು ಸಾಲ ತಗೊಂಡ್ರೆ ಈ ಸಾರಿ ತೀರಿಸ್ಬಿಟ್ರೆ ಇನ್ನೂ ಡಬಲ್ ಕೊಡ್ತೀವಿ, ತ್ರಿಬಲ್ ಕೊಡ್ತೀವಿ ಅನ್ನೋ ಇದೆಲ್ಲ ಮಾಹಿತಿ ನಮ್ಗೆ ಕೊಟ್ಟರು. ನಾನು ಅದೇ ಥರವಾಗಿ ತಗೊಂಡಿದ್ದು ತೀರಿಸಿದ್ದು ಎಲ್ಲ ಮಾಡಿದಾದ್ಮೇಲೆ ನಮ್ಗೆ ಒಂದಕ್ಕೆ 4 ಹಸ ಹೆಚ್ಚು ಬಂದವು. ಹೆಚ್ಚು ಬಂದಮೇಲೆ ನಾನು ಸ್ವಲ್ಪ ಮಟ್ಟಕ್ಕೆ ಬೆಳ್ಕೊಂಡು ಇವತ್ತು ಇಷ್ಟೊಂದು ಹೊಲ ಮಾಡಿ ನಾನು 2 ಮಕ್ಕಳು ಸಾಕಿ ವಿದ್ಯಾಭ್ಯಾಸ ಮಾಡಿ ನಾನೇನು ಇವತ್ತು ನಮ್ಮ ಮನೆ ಹೆಂಡ್ತಿಗೆ ನಾನು ಹೆಂಡ್ತಿ ನನ್ನ ಮದುವೆ ಆದಾಗ ನನಗೆ ಕಾಸುಗಳಿರಲಿಲ್ಲ. ನಾನು ಅಣ್ಣಕ್ಕ ನಂಗೆ ಇಬ್ಬರಿಗೂ ಮದುವೆ ಮಾಡಿದ್ದು ನಾನೇ. ಅವಾಗ ಯಜಮಾನಿಗೆ ಕಟ್ಕೊಂಡು ಮಾಡ್ತಾಯಿದ್ದಾಗ ಬರೀ ನಮ್ಮ 2 ಮದುವೆ 20,000 ರೂಪಾಯಿ, ಬರೀ 20,000 ರೂಪಾಯಿಗೆ 2 ಮದುವೆ ಮಾಡಿದ್ದೀನಿ ಸರ್. ನಮ್ಮ ಮನೆಯಲ್ಲೇ ರಾಗಿ, ನಮ್ಮ ಮನೆಯಲ್ಲೇ ನಿಲ್ಲು ಎಲ್ಲ ಬೆಳೆದಿದ್ರಿ, ಮುದ್ದೆ ಕಾಳು ಸಾರು ಇಷ್ಟು ಮಾಡಿ. ಅದೇ ಇಲ್ಲಿ ನಮ್ಮ ಒಬ್ಬರು ರಾಜಕೀಯದವರು ರಾಮಾಂಜನಪ್ಪ ಅಂತ ಇದ್ದ, ನಾವು ಬೇರೆ ಊಟ ಮಾಡ್ಸೋಣ ಅಂತ ಮಾತಾಡ್ಕೊಂಡಿದ್ದು. ಅವ್ರಿಗೆ ಲಗ್ನಪತ್ರಿಕೆ ತಗೊಂಡೋಗಿ ಕೊಟ್ಟಾಗ ಏನಂತಂದರೆ ಅವ್ರು ದೊಡ್ಡ ಮನುಷ್ಯ ಕುರುಗೆರೆ ರಾಮಾಂಜನಪ್ಪ ಅಂತ, ಅಡುಗೆ ಏನು ಮಾಡಿಸ್ತೀಯ ಅಂದ. ಅಣ್ಣ ಏನೋ ಮಾಡ್ಸೋಣ ಬಾಣ ಬಡವ್ರದು ಊಟ ಅಂತಂದೆ. ಮುದ್ದೆ ಕಾಳು ಸಾರು ಮಾಡಿದ್ರೆ ನಾನು ನಿಮ್ಮ ಮದುವೆಗೆ ಬರ್ತೀನಿ ಅಂದ. ಆಯ್ತು ಬಾಣ ನೀನು ಹೇಳಿದ್ಮಾಗ ಮುದ್ದೆ ಕಾಳು ಸಾರೇ ಮಾಡಿಸ್ತೀನಿ ಅಂದೆ. ಮಾಡಿಸಿದ್ದೆ. ಬಂದು ಉಂಡ್ಬಿಟ್ಟು ಊಟ ಮಾಡಿಬಿಟ್ಟು ಫಸ್ಟ್ ಕ್ಲಾಸ್ ಆಗೋದು ಮರಿ ಏನೋ ಒಳ್ಳೆ ಊಟ ಮಾಡಿಸಿದ್ಯಾ ಅಂದರು. ಬರೀ 20,000ಕ್ಕೆ 2 ಮದುವೆ ಮಾಡಿದ್ದೀನಿ ಸರ್. ಆ ಕಾಲದಿಂದ ನಾನು ಬೆಳೆದು ಇವತ್ತಿಗೆ ದೇವರು ಏನೋ ನನ್ನ ಆ ಮಟ್ಟಕ್ಕೆ ತಗೊಂಡೋಗವನೇ. ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. 2 ಮಕ್ಕಳು ಮದುವೆ ಮಾಡಿದೆ, ಒಬ್ಬ ಮದುವೆ ಮಾಡಿದ್ದೀನಿ, ಇನ್ನೊಬ್ಬನವನೇ. ನಮ್ಗೆ ಇವತ್ತು ಊರಲ್ಲಿ ಯಾರನ್ನ ಬಂದರೆ ನನಗೆ ಇಂಥ ಕಷ್ಟ ಅಂತಂದರೆ ಅವ್ರನ್ನ ಕರ್ಕೊಂಡು ಏನಪ್ಪ ನಿಂಗೆ ಅದು ಕಷ್ಟ ಅಂತಂದರೆ ಇಂಥ ಸಾಲ ಬೇಕಪ್ಪ ನನಗೆ ಇಷ್ಟು ಕಷ್ಟ ಐತೆ ಅಂದರೆ ಬಾಪ ತಗೊಂಡೋಗಿ ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಇಂಥ ಜಮೀನು ಐತೆ ಬಾಪ ಸಾಲ ಅಲ್ಲಿ ಇಕ್ಕಿ ಸಾಲ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋದ್ರೆ ಒಂದು 20-30 ಜನಕ್ಕೆ ಸಾಲ ಕೊಡಿಸಿದ್ದೀನಿ. ಆ ಗ್ಯಾಸ್ಗಳು ಬಂದು ಫಸ್ಟ್ನಲ್ಲಿ ಆ ಕಾಲದಲ್ಲಿ ನಾವು ನಮ್ಮ ಸಂಘಕ್ಕೆ ಒಂದಿಷ್ಟು ಅಂತ ಗ್ಯಾಸ್ ಕೊಡ್ತಾಯಿದ್ರು. ಆ ಸಂಘದಲ್ಲಿ ಅವ್ರಿಗೆ ನಮ್ಮೂರಾಗ 80 ಗ್ಯಾಸ್ ಕೊಡಿಸಿದ್ದೀನಿ. ಏನೋ 3,000 ರೂಪಾಯಿ ಒಂದು ಗ್ಯಾಸು ಸಿಲಿಂಡ್ರಿ. ಆ ಒಬ್ಬ ಹುಡುಗಿ ಬಂದ್ಲು, ನಾನು ದೊಡ್ಡಬಳ್ಳಾಪುರ ಕಡೆ ಹೋಗ್ತಾಯಿದ್ರೆ ಅಡ್ಡ ಬಂದ್ಲು, ಅಚ್ಚಕ್ರು ಹುಡುಗಿ. ಯಾಕಮ್ಮ ಅಂದೆ. ಅಣ್ಣ ನಾನು ತರಗಾಗ ಅಡುಗೆ ಮಾಡಿಬಿಟ್ಟು ಉಂಡ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗೋಕೆ ಲೇಟ್ ಆಗ್ತದೆ ಅಣ್ಣ, ನೀನು ಗ್ಯಾಸ್ ಕೊಡಿಸ್ತೀನಿ ಅಂತ ಗ್ಯಾಸ್ ಕೊಡ್ಸೋಣ ಅಂದ್ಲು. ಗ್ಯಾಸ್ ಕೊಡಿಸ್ತೀನಿ ಬಾಮ್ಮ ಅಂತೇಳಿ ಕರ್ಕೊಂಡೋಗಿ ನಾನೇ ಕಾಸು ಖರ್ಚು ಮಾಡಿಬಿಟ್ಟು ಗ್ಯಾಸ್ ಕೊಡಿಸಿದೆ. ಗ್ಯಾಸ್ ಕೊಡಿದ್ರೆ ಇವತ್ತು ಮಕ್ಕ ನೋಡಿದ್ರೆ ಆ ಹುಡುಗಿ ಏನಂತ ಹೇಳಿದ್ರೆ, ಅಣ್ಣ ನೀನು ಗ್ಯಾಸ್ ಕೊಡಿಸಿದ್ದೆ ಅಣ್ಣ, ಒಂದು ಎಲೆಕ್ಷನ್ನಾಗ ಪಲಕ್ಷನ್ನಾಗಿ ಇನ್ನೊಂದ್ರಾಗ ಎಲ್ಲಿಕನ ಹೋಗಲಿ ಅವ್ನ ಮನೆ ತಕ ಹಂಗಂತಾಳೆ. ಇನ್ನೂ ಆ ಹುಡುಗಿ ನನಗೆ 200 ರೂಪಾಯಿ ಬಾಕಿ ಇದ್ದಾರಲು. ನಾನು ಕೇಳಿದೆ, ಮೊನ್ನೆನೂ ಕೇಳಿದೆ, 7-8 ವರ್ಷ ಆಗಿದೆ, ನೀನು ಇನ್ನೂ 200 ಕೇಳ್ತೀಯ ಅಂದ್ಲು. ಆಯ್ತಮ್ಮ ನೀನು ಚೆನ್ನಾಗಿರೋ ಹೋಗಮ್ಮ, ನಂಗೆ ಬೇಡ ಅಂತ ಹೇಳ್ಬಿಟ್ಟು
ಇದು ಮಾಡಿದ್ದೀನಿ. ಇದು ಏನು ಕ್ರಾಪ್ ಲೋನ್ ಒಂದು 7 ಜನ ಕೊಡ್ಸಿರಿ, 2 ಲಕ್ಷ 2.5 ಲಕ್ಷ 3 ಲಕ್ಷ ಗಂಟ ನಾನು ಸಾಲ ಕೊಡ್ಸಿದ್ದೀನಿ ಸರ್. ನನಗೆ ದೇವರು ಆ ನಾರಾಯಣಗೌಡ್ರು ಸರ್ ಅನ್ನೋರು ಎಲ್ಲ ವಿದ್ಯಾಭ್ಯಾಸ ಕಲಿಸ್ಕೊಟ್ರು ನಂಗೆ. ಇಂಥದ್ದು ಮಾಡು, ಇಂಥದ್ದು ಬಿಡು, ಈ ಥರ ಹೋಗು ದಾರಿಯಿಂದೆ ನಿನ್ಗೆ ಒಳ್ಳೇದಾತ ಅಂತ ಯಾವಾಗ ನನಗೆ ಜ್ಞಾನೋದಯ ಕೊಟ್ಟರು ಆವಾಗಿನ ದಿವ್ಸಕ್ಕೆ ನಾನು ಎಲ್ಲ ತಿಳುವಳಿಕೆ ಬಂದು ನಾನು ಈ ಮಟ್ಟಕ್ಕೆ ಬಂದು ನಾನು ಇವಾಗ ನಿಂತಿದ್ದೀನಿ ಸರ್. ಸರ್ ಇವಾಗ ರಾಗಿ ಹಾಕಿದ್ದೀರಿ, ಅದರೊಳಗಡೆ ಅವರೆಕಾಳು ಜೋಳ ಹಾಕಿದ್ದೀರಿ. ಜೋಳದ ತೆನೆ ಎಲ್ಲನೂ ಕಡ್ಡಿ ಎಲ್ಲನೂ ಹಸುಗಳ್ಗೆ ಆಗ್ತದೆ. ಆ ರಾಗಿ ಅವರೆಕಾಳೇನೋ ಏನೋ ಅಷ್ಟೋ ಇಷ್ಟ ಆಗ್ತವೆ, ನಮ್ಮ ಮನ್ಯಾಗ ಉಪಯೋಗಿಸ್ಕೊಂತೀರಿ. ಮತ್ತು ಮನೆಗೆ ಉಪಯೋಗಿಸ್ಕೊಂಡು ಮಿಕ್ಕವು ನಾವು ಮುಂದಕ್ಕೆ ನೆಕ್ಸ್ಟ್ ಬಿತ್ತನೆಗೆ ಅದಕ್ಕೆ ಇದಕ್ಕೆ ಬೇಕಲ್ಲ, ಅದಕ್ಕೆ ಮಾಡ್ಕೊತೀವಿ.